ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ತುಂಬಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಹಾಗೂ ಕಪ್ಪು ಕಲೆಗಳು ಹಾಗೂ ಎಷ್ಟೇ ಮೊಡವೆಗಳ ಹಳೆಯ ಕಲೆಗಳಿದ್ರೂ ಸ್ನೇಹಿತರೆ ನಿಮ್ಮ ಸ್ಕಿನ್ ಈಸಿಯಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೀವು ಯಾವುದೇ ಒಂದು ಪಾರ್ಟಿಗೆ ಹೋಗಬೇಕಾದ್ರೂ ಹಾಗೂ ಯಾವುದೇ ಒಂದು ಫಂಕ್ಷನ್ ಆಗಿರಲಿ ಹಾಗೂ ಮದುವೆಗೆ ಹೋಗಬೇಕಾದ್ರೂ ಸ್ನೇಹಿತರೆ ನೋಡಿ ಯಾವ ರೀತಿ ಈಸಿಯಾಗಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿಬಿಟ್ಟು ಫೇಶಿಯಲ್ಗಳನ್ನ ಮಾಡ್ತಾ ಇರ್ತೇವೋ ಸ್ನೇಹಿತರೆ, ಅದ್ರ ಬದಲಾಗಿ ಈಸಿಯಾಗಿ ನೋಡಿ ಮನೆಯಲ್ಲೇ ಈ ರೀತಿ ಟೊಮೆಟೊ ಒಂದಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಸ್ಕಿನ್ನ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ತುಂಬಾ ಈಸಿಯಾಗಿ ಮನೆಯಲ್ಲಿ ನಾವು ಫೇಶಿಯಲ್ ರೀತಿಯಾಗಿ ನಮ್ಮ ಸ್ಕಿನ್ನ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಹಾಗಾದರೆ ತಡ ಮಾಡದೆ ಯಾವ ರೀತಿ ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೋದು ಹಾಗೂ ವೈಟಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಟೊಮೆಟೊನ ತೊಗೊಂಡಿರೋದು ಹಾಗೂ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿರೋದು 2 ಭಾಗ ಮಾಡ್ಕೊಂಡಿರೋದು ಸ್ನೇಹಿತರೆ. ಈ ಒಂದು ಟೊಮೆಟೊ ಇದ್ರೆ ಸಾಕು ಸ್ನೇಹಿತರೆ, ನಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು. ನಮ್ಮ ಸ್ಕಿನ್ ಎಷ್ಟೇ ರಫ್ ಇದೆ ಅಂದರೂ ಕೂಡ ನಮ್ಮ ಸ್ಕಿನ್ ತುಂಬಾ ವೇಗವಾಗಿ ಸಾಫ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಟೊಮೆಟೊ ಮೇಲೆ ನಾನು 1 ಟೊಮೆಟೊದಲ್ಲಿ ನಾನು ನೋಡಿ 2 ರೂಪೀಸ್ಗೆ ಈಸಿಯಾಗಿ ಸಿಗುವಂಥ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೀವು ಯಾವುದೇ ಒಂದು ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ನಾನು ಯಾವ ರೀತಿ ಹಾಕ್ಕೊಂಡಿರೋದು ಅಂತ, ಹಾಫ್ ಪಾಕೆಟ್ ಅಷ್ಟು ನಾನು ಹಾಕ್ಕೊಂಡಿರೋದು. ಕಾಫಿ ಪೌಡರ್ನಿಂದ ನಮ್ಮ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಸ್ನೇಹಿತರೆ, ಹಾಗೂ ತುಂಬಾ ಗ್ಲೋಯಿಂಗ್ ಆಗಿ ಹೊಳೆಯೋ ಹಾಗೆ ಕಾಣಿಸೋ ಹಾಗೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕಾಫಿ ಪೌಡರ್ನ ಕೂಡ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡಿ, 1 ಟೊಮೆಟೊ ಮೇಲೆ ಇವಾಗ ಆವಾಗಲೇ ಕಾಫಿ ಪೌಡರ್ನ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇನ್ನೂ 1 ಟೊಮೆಟೊನ ಉಳಿದಿರೋದಲ್ವ, ಅದ್ರ ಮೇಲೆ ನಾನು ಏನೆಲ್ಲ ಆ್ಯಡ್ ಮಾಡ್ತೇನೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇನ್ನೊಂದು ಟೊಮೆಟೊ ಮೇಲೆ ನಾನು ಇನ್ಸ್ಟೆಂಟಾಗಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಮೆಡಿಕಲ್ ಶಾಪಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನು ಅಲೋವೆರಾ ಜೆಲ್ನ ಇದ್ರ ಮೇಲೆ ಹಾಕ್ಕೊಂಡಿರೋದು. ಜೆಲ್ನ ಹಾಕ್ಕೊಂಡಿದ ತಕ್ಷಣ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಅಲೋವೆರಾ ಜೆಲ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು. ಅದು ಅಲ್ಲದೆ ನಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಬ್ರೈಟ್ ಆಗಿ ಹೊಳೆಯೋ ಹಾಗೆ ಮಾಡುತ್ತೆ ಆ್ಯಂಡ್ ಸಾಫ್ಟ್ ಆಗಿ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ಹಾಗೂ ನೋಡಿ, ನಾನು 1 ಸ್ಪೂನ್ ಅಷ್ಟು ಇದ್ರ ಮೇಲೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ನಾನು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕದಾಗಿರುವಂಥ ಸ್ವಲ್ಪನೇ ಚಿಕ್ಕದಾಗಿರುವಂಥ ಸ್ಪೂನಿಂದ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿರೋದು. ನೋಡಿ, ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಯಾವ ರೀತಿ ಸ್ಪ್ರೆಡ್ ಮಾಡಿರೋದು ಅಂತ. ಕಡಲೆ ಹಿಟ್ಟಂತೂ ಸ್ನೇಹಿತರೆ ನಮ್ಮ ಸೌಂದರ್ಯ ಹೆಚ್ಚಿಸೋದಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಸೌಂದರ್ಯನ ಯಾವ ರೀತಿ ನಾವು ಹೆಚ್ಚಿಸ್ಕೊಳ್ಬೇಕು ಅಂತ ಹಿಂದಿನ ಕಾಲದವರು ಕೂಡ ಈ ಒಂದು ಕಡಲೆಬೇಳೆ ಹಿಟ್ಟನ್ನು ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ. ಆವಾಗಲಂತೂ ಯಾವುದೇ ಕ್ರೀಮ್ ಇರಲಿಲ್ಲ, ಶಾಂಪು ಇರಲಿಲ್ಲ, ಸಾಬೂನು ಇರಲಿಲ್ಲ, ಏನೂ ಇರಲಿಲ್ಲ ಸ್ನೇಹಿತರೆ. ಕೇವಲ ಕಡಲೆಬೇಳೆ ಹಿಟ್ಟಿಂದ ಅವ್ರ ಸ್ಕಿನ್ನ ತುಂಬಾ ಸಾಫ್ಟ್ ಆ್ಯಂಡ್ ತುಂಬಾ ಗ್ಲೋಯಿಂಗ್ ಆಗಿ ಹೊಳೆಯೋ ಹಾಗೆ ಮಾಡ್ಕೋತಾ ಇದ್ರು ಸ್ನೇಹಿತರೆ. ನೋಡಿ, ಮೊದಲಿಗೆ ನಾನು ಈ 2 ಕೂಡ ಟೊಮೆಟೊಸ್ಗಳನ್ನ ಇವಾಗ ರೆಡಿ ಮಾಡ್ಕೊಂಡಿರೋದಾಗಿದೆ ಆ್ಯಂಡ್ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನಿಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡ್ತಿಲ್ಲ ಸ್ನೇಹಿತರೆ. ಕೇವಲ ನೋಡಿ, ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ನಾವು ಯಾವ ರೀತಿ ನಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಹಾಗೂ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್ ಇದ್ರೂ ಕೂಡ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ನಾನು ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಕಡಲೆಬೇಳೆ ಹಾಗೂ ಅಲೋವೆರಾ ಜೆಲ್ ಹಾಕಿರುವಂಥ ಟೊಮೆಟೊನ ತೊಗೊಂಡು ಈ ರೀತಿ ನಾನು ಯಾವ ರೀತಿ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ಮೊದಲಿಗೆ ಚೆನ್ನಾಗಿ ಕೈ ಆಗಿರ್ಬೋದು ಅಥವಾ ನಿಮ್ಮ ಮುಖ, ನಿಮ್ಮ ಕುತ್ತಿಗೆ ಭಾಗದಲ್ಲಂತೂ ಇವಾಗಲಂತೂ ತುಂಬಾ ಕಪ್ಪಗಾಗ್ತಾ ಇರುವಂಥದ್ದು ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇರುವಂಥದ್ದು ಸ್ನೇಹಿತರೆ. ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಂಡ್ಬಿಡಿ. 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಮಸಾಜ್ ರೀತಿ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿ, ಯಾವ ರೀತಿ ತುಂಬಾ ಗಲೀಜೆಲ್ಲ ಹೊರಗೆ ಬರ್ತಾ ಇರುವಂಥದ್ದು ಅಂತ ನೀವು ಕೂಡ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಇದನ್ನು ವಾರದಲ್ಲಿ
2 ಟೈಮ್ಸ್ ಆದರೂ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಯಾವ ರೀತಿ ಒಂದು ಡೈಮಂಡ್ ಥರ ಹೊಳಿತಾ ಇರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಹಾಗೂ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ನೇಹಿತರೆ ಹೆಚ್ಚಿಗೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ ನಾನು ಇವಾಗ ಯಾವ ರೀತಿ ಅಪ್ಲೈ ಮಾಡಿದ ತಕ್ಷಣ ಯಾವ ರೀತಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ. ಸ್ವಲ್ಪ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಡ್ರೈ ಆದ ತಕ್ಷಣ ನೀವು ಇದನ್ನು ವಾಶ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ನೋಡಿ ನಾವು ಕ್ಲೀನ್ಸಿಂಗ್ ಆಗಿ ಇದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ಹಾಗೂ ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ನೋಡಿ ಸ್ನೇಹಿತರೆ, ಈ ಎರಡು ಸ್ಟೆಪ್ನ ಚೆನ್ನಾಗಿ ನೀವು ಫಾಲೋ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇರುವಂಥದ್ದು ಅಂತ ನನ್ನ ಸ್ಕಿನ್ನು ಸ್ನೇಹಿತರೆ. ಇನ್ನು ಇದನ್ನು ನಾನು ಡ್ರೈ ಮಾಡೋದಕ್ಕೆ ಬಿಟ್ಟಿರೋದು ಸ್ನೇಹಿತರೆ. ಚೆನ್ನಾಗಿ ಡ್ರೈ ಆದ ತಕ್ಷಣ ನೋಡಿ ನಾನು ವಾಶ್ ಮಾಡಿದ ತಕ್ಷಣ ಕೂಡ ತೋರಿಸ್ತೇನೆ. ಇವಾಗ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಲರ್ ಕೂಡ ಕಾಣಿಸ್ತಾ ಇರುವಂಥದ್ದು ಅಂತ ಸ್ನೇಹಿತರೆ. ನೋಡಿ ಇವಾಗ ನಾನು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿರೋದು ಯಾವ ರೀತಿ ಚೆನ್ನಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ಲಾಸ್ಟ್ಗೆ ನಿಮಗೆ ನಾನು 2 ಕೈ ಕೂಡ ನಿಮಗೆ ಡಿಫ್ರೆನ್ಸ್ ಕೂಡ ತೋರಿಸ್ತೇನೆ. ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು ಅಂದರೆ 1 ಟೊಮೆಟೊ ಮೇಲೆ ನೋಡಿ ನಾನು ಕಾಫಿ ಪೌಡರ್ನ ಹಾಕ್ಕೊಂಡಿರೋದಲ್ವ, ಅದನ್ನು ಕೂಡ ಇದೇ ರೀತಿಯಾಗಿ ಸ್ನೇಹಿತರೆ ಯಾವ ರೀತಿಯಾಗಿ ನಾವು ರಬ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ ಸೇಮ್ ಪ್ರೋಸೆಸ್ಸಲ್ಲಿ ಆ ಒಂದು ಟೊಮೆಟೊ, ಕಡಲೆಬೇಳೆ ಹಾಗೂ ಅಲೋವೆರಾನ ಹಾಕಿದ್ನಲ್ವ, ಅದು ಯಾವ ರೀತಿ ನಾನು ಮಸಾಜ್ ರೀತಿಯಲ್ಲಿ ಮಾಡ್ಕೊಂಡಿದ್ನಲ್ವ, ಇದು ಕೂಡ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಚೆನ್ನಾಗಿ ಇದನ್ನು ಹಚ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊಂಡು, ಇದು ಕೂಡ ಕೇವಲ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಕೂಡ ಇದೇ ರೀತಿಯಾಗಿ ರಬ್ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನೀವು ಇದೇ ರೀತಿಯಾಗಿ ರಬ್ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ನೋಡಿ ಇದು ಕೂಡ ನಿಮ್ಮ ಸ್ಕಿನ್ ವೈಟಾಗಿ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಇದರಿಂದ ನಮಗೆ ಜಾಸ್ತಿ ಪಿಂಪಲ್ಸ್ ಬರೋದಿಲ್ಲ ಸ್ನೇಹಿತರೆ. ಹಾಗೂ ಪಿಗ್ಮೆಂಟೇಷನ್ ಕೂಡ ದೂರವಾಗುತ್ತೆ. ನೋಡಿ ಇದು ಕೂಡ ಕೇವಲ ನೀವು ಯಾವುದೇ ಒಂದು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ಕ್ಲೀನ್ಸಿಂಗ್ ಆ್ಯಂಡ್ ನಾವು ಯಾವ ರೀತಿ ನಾವು ತುಂಬಾ ನಾವು ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ನಾವು ಫೇಶಿಯಲ್ನ ಮಾಡ್ಕೋತೀವೋ ಇದೇ ರೀತಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಆವಾಗಲೇ ಜಾಸ್ತಿ ವೈಟ್ ಆಗ್ತೇವೆ. ಆದರೆ ನೆಕ್ಸ್ಟ್ ಸ್ವಲ್ಪ ಜನಕ್ಕೆ ಅದೆಲ್ಲ ಬರೋದಿಲ್ಲ ಸ್ನೇಹಿತರೆ. ಅದರಿಂದ ಸೈಡ್ ಎಫೆಕ್ಟ್ ಆಗಿ ಅವ್ರ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬಿಟ್ಟು ಸ್ನೇಹಿತರೆ ನೀವು ಮನೆಯಲ್ಲಿ ಈ ರೀತಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು. ನೋಡಿ ಇದನ್ನು ಕೂಡ ಚೆನ್ನಾಗಿ ರಬ್ ಆದ ತಕ್ಷಣ ನೋಡಿ ನಾನು ಡ್ರೈ ಆಗಿದ ತಕ್ಷಣ ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ ನಾನಂತೂ ಯಾವಾಗಲೂ ಇದೇ ಯೂಸ್ ಮಾಡ್ತೇನೆ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂಚೆ ಹೇಳಿದ್ನಲ್ವ 2 ಕೂಡ ಕೈ ಡಿಫ್ರೆನ್ಸ್ ತೋರಿಸ್ತೀನಿ ಅಂತ. ನೋಡಿ ನಾನು ಈ ಒಂದು ಕೈಗೆ ಅಪ್ಲೈ ಮಾಡಿಲ್ಲ, ಹಾಗೂ ಈ ಒಂದು ಕೈಗೆ ಅಪ್ಲೈ ಮಾಡಿರುವಂಥದ್ದು ಸ್ನೇಹಿತರೆ ಯಾವ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದು ಅಂತ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.